Hi, good evening everyone. ಇದು ನಮ್ಮ ಕಾಲೇಜಿನ DDCO ಪೇಪರ್ ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್ಸ್ VTU ಆಲ್ಸೋ. ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಪಾಸಿಂಗ್ ಪ್ಯಾಕೇಜ್, ನೀವು ಪಾಸ್ ಆಗಬೇಕು VTU ಸ್ಟೂಡೆಂಟ್ಸ್ ಅಂದರೆ ಈ ಕ್ವಶನ್ಸ್ ನೋಡಿಕೊಂಡ್ರೆ ಸಾಕು. ಇದು ಆಲ್ಮೋಸ್ಟ್ ನಮ್ಮ ಕಾಲೇಜು ಇವಾಗ ಆಟೋನಮಸ್ ಆಗಿರೋದು. ಸೊ ಆಲ್ಮೋಸ್ಟ್ VTU ಫುಲ್ ಎಲ್ಲ VTU ಪೇಪರ್ಸ್ ಸಜೆಷನ್ ಮಾಡಿ ನಾನು ವಿಡಿಯೋಸ್ ನೋಡಿ ಯಾವುದು ಎಷ್ಟು ರಿಪೀಟ್ ಆಗಿದೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೆ, ಅದೇ ಕ್ವಶನ್ಸ್ ಬಂದಿದೆ. ನೀವು ಈ ವಿಡಿಯೋ ನೋಡಿದ್ರೆ ನಿಮಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ಯಾರು ಒಂದಿನದಲ್ಲಿ ಕುತ್ಕೊಂಡು ಪಾಸ್ ಆಗಲೇಬೇಕು ಅಂತ ಇರ್ತಾರೋ ಅವರಿಗೆ ಈ ವಿಡಿಯೋ ನೋಡಿ ಪಕ್ಕಾ 40 ಮಾರ್ಕ್ಸ್ ನಿಮಗೆ ಬರುತ್ತೆ. ಮಾಡ್ಯೂಲ್ 1ಅಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಎಕ್ಸ್ಪೆಕ್ಟೆಡ್ ಯೂನಿವರ್ಸಲ್ ಗೇಟು ಬೇಸಿಕ್ ಗೇಟ್ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಸಮ್ ಆಫ್ ಪ್ರಾಡಕ್ಟ್ ಮಾಡೋದು ನೋಡ್ಕೊಳ್ಳಿ. ನೆಕ್ಸ್ಟ್ ಕಾರ್ನರ್ ಮ್ಯಾಪ್ ನೋಡ್ಕೊಳ್ಳಿ. ನೀವು ಫಸ್ಟ್ ಮಾಡ್ಯೂಲಲ್ಲಿ ಕಾರ್ನರ್ ಮ್ಯಾಪ್ ಆರ್ ಕಾರ್ನರ್ ಮ್ಯಾಪ್ ಅಥವಾ ಇಲ್ಲಿದೆಯಲ್ಲ ಕ್ವೀನ್ MC ಕ್ಲಸ್ಕಿ ಮೆಥಡ್, ಇದು ನೋಡಿಕೊಂಡ್ರೆ ಸಾಕು, ಪಾಸ್ ಆಗ್ತೀರಾ. ನೀವು ಫುಲ್ ಏನೇನೋ ನೋಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ಒಂದು ಕಾರ್ನರ್ ಮ್ಯಾಪ್ ನೋಡ್ಕೊಳ್ಳಿ, ಇಲ್ಲ ಕ್ವೀನ್ MC ಕ್ಲಸ್ಕಿ ಮೆಥಡ್ ಮಾತ್ರ ಪಕ್ಕಾ ಬರುತ್ತೆ, ಅದು ನೋಡ್ಕೊಳ್ಳಿ. ಕಾರ್ನರ್ ಮ್ಯಾಪು ನಮ್ಗೆ ಇದರಲ್ಲಿ ಬಂದಿದೆ. ಆಮೇಲೆ ಫಸ್ಟ್ ಮಾಡ್ಯೂಲ್ VTU ಅವ್ರಿಗೆ ಆ್ಯಂಡ್ ಇದನ್ನು ನೋಡ್ಕೊಳ್ಳಿ, ಮತ್ತು ಪಾಸಿಟಿವ್ ಲಾಜಿಕ್ ನೆಗೆಟಿವ್ ಲಾಜಿಕ್ ಬರುತ್ತಲ್ಲ ಅದನ್ನು ನೋಡ್ಕೊಳ್ಳಿ. ಇಷ್ಟು ನೋಡಿಕೊಂಡ್ರೆ ನೀವೇನೇನಾದ್ರು 20ಗೆ 10 or 15 ತೆಗಿಬೋದು. ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲಲ್ಲಿ ಡಿಸೈನ್ ಆಫ್ ಫುಲ್ ಆ್ಯಡರ್ ಆ್ಯಂಡ್ ಸಬ್ಟ್ರಾಕ್ಟರ್ ಸರ್ಕ್ಯೂಟ್ ನೋಡ್ಕೊಳ್ಳಿ. ನೆಕ್ಸ್ಟು ಮಲ್ಟಿಪ್ಲೆಕ್ಸರ್ ಡಿಸೈನ್ ನೋಡ್ಕೊಳ್ಳಿ, 80 ಪಕ್ಕಾ ಬರುತ್ತೆ. ನೆಕ್ಸ್ಟು SR JK DT ಫ್ಲಿಪ್ ಫ್ಲಾಪಲ್ಲಿ ಪಕ್ಕಾ ಬರುತ್ತೆ. ಇಷ್ಟು ನೋಡಿಕೊಂಡ್ರೆ ಸಾಕು ನೀವು ಪಾಸ್ ಆಗೋದಕ್ಕೆ ಸೆಕೆಂಡ್ ಮಾಡ್ಯೂಲಲ್ಲಿ. ನೆಕ್ಸ್ಟ್ ಥರ್ಡ್ ಮಾಡ್ಯೂಲಲ್ಲಿ ವಿತ್ ಅ ನೀಟ್ ಡಯಾಗ್ರಾಮ್ ಇಲಿಸ್ಟ್ರೇಟ್ ಅ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ ಆಫ್ ಅ ಕಂಪ್ಯೂಟರ್. ಇದು ಪಕ್ಕಾ ಕ್ವಶನ್, ಇದು ಪಕ್ಕಾ ಬಂದೇ ಬರುತ್ತೆ. ಎಷ್ಟೋ VTU ಪೇಪರ್ಸಲ್ಲಿ ರಿಪೀಟೆಡ್ ಪ್ರತಿ ವರ್ಷವೂ ಈ ಕ್ವಶನ್ ಇದೆ, ಇದು ನೋಡ್ಕೊಳ್ಳಿ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ VTU ಅವ್ರಿಗೆ, ನೋಡ್ಕೊಂಡಿದ್ರು ನೋಡ್ಕೊಳ್ಳಿ. ಮತ್ತು ಸ್ಪೆಕ್ ರೇಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ VTU ಪೇಪರ್. ಸ್ಪೆಕ್ ರೇಟಿಂಗು, ಓರಲ್ ಸ್ಪೆಕ್ ರೇಟಿಂಗ್, ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು ಸೆಕ್ಷನಲ್ಲಿ ನಮಗೆ ಇದು ಅಡ್ರೆಸ್ಸಿಂಗ್ ಮೋಡ್ ಥರ್ಡ್ ಮಾಡ್ಯೂಲಲ್ಲಿ ಇದು ಪಕ್ಕಾ ಕ್ವಶನ್, ಇದು ಓದ್ಕೊಂಡ್ರೆ ಪಕ್ಕಾ. ಫಸ್ಟ್ ಮಾಡ್ಯೂಲಲ್ಲಿ ಒಂದು 15, ಸೆಕೆಂಡ್ ಮಾಡ್ಯೂಲಲ್ಲಿ ಒಂದು 15, ಥರ್ಡ್ ಮಾಡ್ಯೂಲಲ್ಲಿ ಇದೊಂದು 10 ಮಾರ್ಕ್ಸ್ ಕ್ವಶನ್, 40 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ಪಕ್ಕಾ ಕ್ವಶನ್ ಅಡ್ರೆಸ್ಸಿಂಗ್ ಮೋಡ್ ಥರ್ಡ್ ಮಾಡ್ಯೂಲಲ್ಲಿ, ಇದು ಪಕ್ಕಾ ನೋಡ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಮಾಡ್ಯೂಲಲ್ಲಿ VTU ಪೇಪರಲ್ಲಿ ಕ್ಯಾಶಿ ಮೆಮೊರಿ ಇಂಟರಪ್ಟ್ ಹಾರ್ಡ್ವೇರ್, ಇದು ರಿಪೀಟ್ ಆಗಿದೆ ಫೋರ್ತ್ ಮಾಡ್ಯೂಲಲ್ಲಿ, ಇದನ್ನು ನೋಡ್ಕೊಳ್ಳಿ ಜಾಸ್ತಿ. ಇನ್ನು ಫಿಫ್ತ್ ಮಾಡಲ್ ಬಂದರೆ ಸಿಂಗಲ್ ಬಸ್ ಆರ್ಗನೈಸೇಷನ್, ಇದು 10 ಮಾರ್ಕ್ಸ್ಗೆ ಪಕ್ಕಾ ಕ್ವಶನ್, ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಈ ಕ್ವಶನ್ ಬಿಡಲೇಬೇಡಿ. ಪಾಸಿಂಗ್ ಮಾರ್ಕ್ಸ್ ನಾನು ಪಾಸ್ ಆಗಲೇಬೇಕು, 40 ಮಾರ್ಕ್ಸ್ ಬೇಕು ಅನ್ನೋ ಸ್ಟೂಡೆಂಟ್ ಈ ಕ್ವಶನ್ ಬಿಡಲೇಬೇಡಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಬೇಸಿಕ್ ಐಡಿಯಾ ಆಫ್ ಪೈಪ್ಲೈನಿಂಗ್ 4 ಸ್ಟೇಜಸ್, ಇದನ್ನು ಪಕ್ಕಾ. ಅಥವಾ ನಿಮಗೆ 4 ಸ್ಟೇಜಸ್ ಪೈಪ್ಲೈನ್ ಸ್ಟ್ರಕ್ಚರ್ ಬೇಸಿಕ್ ಐಡಿಯಾ ಕೇಳ್ತಾರೆ, ಇಲ್ಲಾಂದರೆ ವಾಟ್ ಈಸ್ ಪೈಪ್ಲೈನ್ ಎಕ್ಸ್ಪ್ಲೇನ್ ಅದನ್ನು ಕೇಳ್ತಾರೆ, ಇದನ್ನು ಪಕ್ಕಾ. ಇಷ್ಟು ನೋಡಿಕೊಂಡ್ರೆ ಪಕ್ಕಾ ನಿಮಗೆ 40 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಸ್ಟ್ರಕ್ಷನ್ ಇಲಿಸ್ಟ್ರೇಟೆಡ್ ಸೀಕ್ವೆನ್ಸ್ ಆಫ್ ಆಪ್ರೇಷನ್, ಇದು ಪಕ್ಕಾ ಕ್ವಶನ್ಸೇ. 6 ಕ್ವಶನ್ ಅಥವಾ ಯಾವುದಾದ್ರೂ ಕೊಡ್ಬೋದು, ಅದನ್ನು ಮಾಡ್ಯೂಲ್ 5ಅಲ್ಲಿ ನೋಡ್ಕೊಂಡಿರಿ, ಅದು ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿದೆ. ಇಷ್ಟು ನೋಡಿದ್ರೆ ನೀವು ಪಕ್ಕಾ ಪಾಸ್ ಆಗ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ DDCO ಎಕ್ಸಾಮ್, ಆಲ್ VTU ಸ್ಟೂಡೆಂಟ್ಸ್. ನಂದು ಆಗಿದೆ ಎಕ್ಸಾಮ್, ಹೇಗಾಗಿದೆ ಅಂತ ಕೇಳಬೇಡಿ, ನಾನು ಪಾಸ್ ಆಗ್ತೀನಿ, ನನಗೆ ಪಕ್ಕಾ. ಎಲ್ಲ VTU ಪೇಪರ್ಸ್ನ ರೆಫರ್ ಮಾಡಿನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.